ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಅತ್ಯಂತ ಮೃದುವಾದ ಒಂದು ದೋಸೆ ರೆಸಿಪಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ಸ್ ಹಾಗೂ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ದೋಸೆ ಮಾಡಲಿಕ್ಕೆ ನಮಗೆ ಉದ್ದಿನ ಬೇಳೆ, ಸೋಡಾ, ಈಸ್ಟ್, ಈನೋ, ಮೊಸರು ಏನು ಬೇಡ. ತುಂಬ ಸುಲಭವಾಗಿ ಈಸಿಯಾಗಿ ನಮಗೆ ಮಾಡ್ಬೋದು. ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ವೆಜಿಟೇಬಲ್ಸ್ ಹಾಗೂ ರೆಸಿಪಿಯನ್ನು ಸಹ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟಿಗೆ ದೋಸೆ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಸಬೇಕು. ಇದೇ ರೀತಿ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಕಪ್ ದೋಸೆ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ, ಅದೇ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. 2 ಕಪ್ ಅಕ್ಕಿಯನ್ನು ತಗೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ 5 ರಿಂದ 6 ಗಂಟೆ ನಾವು ಈ ಅಕ್ಕಿಯನ್ನು ನೆನೆಸಬೇಕು. ನಾನಿವಾಗ ಅಕ್ಕಿಯನ್ನು 6 ಗಂಟೆ ನೆನೆಸಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ತಂದ ಅಕ್ಕಿಗೆ 1 ಕಪ್ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ನಮ್ಮದು ದೋಸೆಗೆ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ. ಇನ್ನಿದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಅನ್ನವನ್ನು ಹಾಕ್ತಾಯಿದ್ದೀನಿ. ನಾನಿವಾಗ ಬಾಯ್ಲ್ಡ್ ರೈಸ್ ಅನ್ನವನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬಾಯ್ಲ್ಡ್ ರೈಸ್ ಅನ್ನ ಇಲ್ಲ ಅಂದರೆ ನೀವು ಬೆಳ್ತಿಗೆ ಸೋನಾ ಮಸೂರಿ ಅನ್ನವನ್ನು ಹಾಕಿದರೂ ಆಗುತ್ತೆ. ಇನ್ನು ಇದಕ್ಕೆ ಒಂದೇ ಒಂದು ಬಾಳೆಹಣ್ಣನ್ನು ಸೇರಿಸಬೇಕು. ಇದು ಮೈಸೂರು ಬಾಳೆಹಣ್ಣು. ಇದು ಹಾಕಿದರೆ ತುಂಬ ಒಳ್ಳೆಯದು. ಇದು ಇಲ್ಲ ಅಂದರೆ ನಿಮಗೆ ಏಲಕ್ಕಿ ಬಾಳೆಹಣ್ಣು ಅಂತ ಬರ್ತದಲ್ಲ, ಅದನ್ನು ಹಾಕಿದರೂ ಆಗುತ್ತೆ. ಮೈಸೂರು ಬಾಳೆಹಣ್ಣು ಸಾಮಾನ್ಯವಾಗಿ ನಾವು ಈ ದೋಸೆಗೆ ಹಾಕೋದು. ಒಂದೇ ಒಂದು ಹಾಕಿದರೆ ಸಾಕು. ಇನ್ನಿದಕ್ಕೆ 1 ಅಥವಾ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ತೆಂಗಿನ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ, ಸನ್ಫ್ಲವರ್ ಆಯಿಲ್ ಹಾಕಿದರೂ ಆಗುತ್ತೆ. ನಾನಿವಾಗ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ಫೈನಾಗಿ ಇದನ್ನು ರುಬ್ಕೋಬೇಕು. ನೋಡಿ, ಇದೇ ರೀತಿ ನೈಸಾಗಿ ರುಬ್ಬಬೇಕು. ಚೂರು ಸಹ ತರಿ ಇರಬಾರ್ದು. ಆಮೇಲೆ ನೀರು ಸಹ ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ನಾವು ಹಿಟ್ಟನ್ನು ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕೋಣ. ಮಿಕ್ಸಿ ಜಾರನ್ನೆಲ್ಲ ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ. ಇನ್ನಿದಕ್ಕೆ 1 ಚಮಚ ಸಕ್ಕರೆಯನ್ನು ಸೇರಿಸಬೇಕು. ಸಕ್ಕರೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದೇ ರೀತಿ ದೋಸೆ ಸಾಫ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ರುಬ್ಬಿದಾಗಲೇ ನಾವು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಿದ್ದೀವಿ. ಇನ್ನು ನಾವಿದಕ್ಕೆ ಬೇರೆ ಒಂದು ವಸ್ತು ಕೂಡ ಸೇರಿಸಲಿಕ್ಕೆ ಇದೆ. ನೋಡಿ, ಇದು ನಿನ್ನೆ ನಾನು ದೋಸೆ ಮಾಡಿದ್ದೆ. ದೋಸೆ ಮಾಡಿ ಲಾಸ್ಟಿಗೆ ಉಳಿದಿರುವ ಸ್ವಲ್ಪ ಹಿಟ್ಟನ್ನು ತೆಗೆದು ಒಂದು ಏರ್ ಟೈಟ್ ಆಗಿರೋ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತೀಗ ಈ ದೋಸೆ ಮಾಡುವಾಗ ಇದರಿಂದ ಒಂದೇ 1 ಚಮಚ ಹಿಟ್ಟನ್ನು ನಾವು ಈ ಹಿಟ್ಟಿಗೆ ಸೇರಿಸಬೇಕು. ನೋಡಿ, ಗೊತ್ತಾಯ್ತಲ್ಲ ನಿಮಗೆ. ನಿನ್ನೆ ಮಾಡಿದ ದೋಸೆ ಹಿಟ್ಟಿಂದ ಸ್ವಲ್ಪ ದೋಸೆ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದರಿಂದ ಒಂದೇ 1 ಚಮಚ ಹಿಟ್ಟು ನಾವು ಈ ಹಿಟ್ಟಿಗೆ ಸೇರಿಸಿದರೆ ಸಾಕು. ನೋಡಿ, ಇದನ್ನು ನಾನು ಒಂದು ಸ್ವಲ್ಪ ಹಿಟ್ಟನ್ನು ಇದರೊಟ್ಟಿಗೆ ಸೇರಿಸ್ತಾ ಇದ್ದೀನಿ. ನಮ್ಮದು ಹಿಟ್ಟು ಒಳ್ಳೆ ಉಬ್ಬಿ ಬರುತ್ತೆ. ಈ ಥರ ಸ್ವಲ್ಪ ಹುಳಿ ಇರುವ ಹಿಟ್ಟನ್ನು ಸಹ ಸೇರಿಸಿದರೆ ಒಳ್ಳೆ ಉಬ್ಬಿ ಬರುತ್ತೆ ದೋಸೆ. ಅದಕ್ಕೋಸ್ಕರ ನೋಡಿ, ಒಂದೇ 1 ಚಮಚ ಸೇರಿಸಿದರೆ ಸಾಕು. ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಸಕ್ಕರೆ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ, ಅದೇ ರೀತಿ ಸ್ವಲ್ಪ ಹಿಟ್ಟನ್ನು ಸಹ ಸೇರಿಸಿದ್ದೀವಿ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಓವರ್ ನೈಟ್ ಈ ಹಿಟ್ಟನ್ನು ರೆಸ್ಟ್ ಆಗಲಿಕ್ಕೆ ಬಿಡೋಣ. ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ನಾನು ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದೆ. ಬೆಳಗ್ಗೆ ಬಂದು ನೋಡುವಾಗ ಇದೇ ರೀತಿ ಹಿಟ್ಟೆಲ್ಲ ಉಬ್ಬಿ ಸ್ವಲ್ಪ ಕೆಳಗಡೆ ಎಲ್ಲ ಬಿದ್ದಿದೆ. ನಂದು ಪಾತ್ರೆ ಸ್ವಲ್ಪ ಸಣ್ಣ ಆಯಿತು, ಅದಕ್ಕೋಸ್ಕರ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ಒಂದು ಪಾತ್ರೆಗೆ ಹಿಟ್ಟನ್ನೆಲ್ಲ ಹಾಕೋಣ. ಹಾಕಿ ನಮಗೆ ದೋಸೆಯನ್ನು ಮಾಡೋಣ. ಡೈರೆಕ್ಟಾಗಿ ನಮಗೆ ಬೇಗ ದೋಸೆ ಮಾಡ್ಬೋದು. ಜಾಸ್ತಿ ಹುಳಿ ಎಲ್ಲ ಬರೋದಿಲ್ಲ ಇದರಿಂದ. ನೋಡಿ, ನಾನು ಹಿಟ್ಟನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇನ್ನು ನಾನು ಫಸ್ಟಿಗೆ ಏನು ಮಾಡೋದಂದರೆ ಇದರಿಂದ ಸ್ವಲ್ಪ ಹಿಟ್ಟನ್ನು ಒಂದು ಕಂಟೈನರಿಗೆ ಹಾಕಿ ತೆಗೆದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಸರ್ತಿ ನಾಳೆ ಇಡ್ಲಿ ಅಥವಾ ದೋಸೆ ಮಾಡುವಾಗ ಅದಕ್ಕೆ ನಾವು ಇದನ್ನು ಸೇರಿಸ್ಬೋದು. ಉದ್ದಿನಬೇಳೆ ಬೇಡ ನಮಗೆ, ಈಸ್ಟ್, ಸೋಡಾ ಏನು ಬೇಡ. ಇದನ್ನು ತೆಗೆದಿಟ್ಟು ಇದನ್ನು ಇಡ್ಲಿ ಮಾಡುವಾಗ, ದೋಸೆ ಮಾಡುವಾಗ, ಅಪ್ಪಂ ಮಾಡುವಾಗೆಲ್ಲ ನಮಗೆ ಇದನ್ನು ಉಪಯೋಗಿಸಬಹುದು. ಇನ್ನು ನಮಗೆ ದೋಸೆ ಮಾಡೋಣ. ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಹಿಟ್ಟು ಚೆನ್ನಾಗಿ ಎಲ್ಲ ರೆಡಿಯಾಗಿದೆ. ಇನ್ನೊಂದು ಸರ್ತಿ ಇದೇ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಇದೇ ರೀತಿ ಸವರಿ
ನಾವು 1 ಅಥವಾ 1.5 ಚಮಚ ಹಿಟ್ಟನ್ನು ಇದೇ ರೀತಿ ಹಾಕಿ, ಈ ದೋಸೆ ಮಾಡುವಾಗ ಜಾಸ್ತಿ ನಾವು ಸ್ಪ್ರೆಡ್ ಮಾಡೋದು ಬೇಡ. ಇದೇ ರೀತಿ ಹಿಟ್ಟನ್ನು ಹಾಕಿ ಲೈಟಾಗಿ ಸ್ಪ್ರೆಡ್ ಮಾಡಿ, ಸ್ವಲ್ಪ ದಪ್ಪ ದೋಸೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಹಿಟ್ಟು ಸ್ಪ್ರೆಡ್ ಮಾಡಿ 1 ಸೆಕೆಂಡ್ ಬಿಡಬೇಕು. ಇದೇ ರೀತಿ ದೋಸೆಯಲ್ಲಿ ಕಣ್ಣು ಬೀಳುತ್ತೆ ನೋಡಿ, ಆಮೇಲೆ ಮುಚ್ಚಿಡಬೇಕು. ಮುಚ್ಚಿಟ್ಟು 1-2 ಸೆಕೆಂಡ್ ಆದ ತಕ್ಷಣ ನಮ್ಮದು ದೋಸೆ ಇದೇ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಮಗಚಿ ಹಾಕೋದು ಬೇಡ. ಇದೇ ರೀತಿ ದೋಸೆಯನ್ನು ತೆಗೆದ್ರೆ ಸೂಪರಾಗಿರುವಂತಹ ಮೃದುವಾದ ದೋಸೆ ರೆಡಿ ಆಯಿತು ನೋಡಿ. ಇದನ್ನು ಬೇರೆ ಪಾತ್ರೆಗೆ ನಮಗೆ ಹಾಕ್ಕೊಳ್ಳೋಣ. ಈ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುವ ವೆಜಿಟೇಬಲ್ ಸಾಗು ರೆಸಿಪಿಯನ್ನು ನೋಡೋಣ. ಅದಕ್ಕೋಸ್ಕರ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿದ್ದೀನಿ, ಒಂದು 3-4 ಗೋಡಂಬಿಯನ್ನು ಹಾಕಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕಿದ್ದೀನಿ. ಇದಕ್ಕೇ ಒಂದು 1/4 ಚಮಚದಷ್ಟು ಬಡೆ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಬಡೆ ಸೊಪ್ಪನ್ನು ಸಹ ಸೇರಿಸಿ ನಾವು ಇದನ್ನು ರುಬ್ಬಿದಾಗ. ನೈಸಾಗಿ ಇದನ್ನು ರುಬ್ಬಬೇಕು. ಮಸಾಲೆ ರುಬ್ಬಿಟ್ಟು ಆದಮೇಲೆ ಒಂದು ಪಾತ್ರೆ ಬಿಸಿ ಆಗಲಿಕ್ಕಿಟ್ಟು, ಬಿಸಿ ಆದಮೇಲೆ ನಮಗೆ ಬೇಕಾದಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿಯನ್ನು ಕ್ಯೂಬ್ಸ್ ಥರ ಕಟ್ ಮಾಡಿ ಇದಕ್ಕೆ ಸೇರಿಸಿ ಲೈಟಾಗಿ ಒಮ್ಮೆ ಇದನ್ನು ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ಖಾರಕ್ಕೆ ಅನುಸಾರವಾಗಿ ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೋಬೇಕು. ಮೆಣಸಿನಕಾಯಿ ಸಹ ಸ್ವಲ್ಪ ಇದೇ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸಣ್ಣ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಬೇಕು. ಅದೇ ರೀತಿ ಒಂದು ಅರ್ಧ ಕ್ಯಾಪ್ಸಿಕಮನ್ನು ಸಹ ನಾವು ಇದೇ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಸಹ ಇದೇ ರೀತಿ ಲೈಟಾಗಿ ಒಂದು ಸರ್ತಿ ಫ್ರೈ ಮಾಡಿದರೆ ಸಾಕು. ಇನ್ನು ಇದಕ್ಕೆ ನಾವು ಫಸ್ಟಿಗೆ ಒಂದು ಪ್ರೆಷರ್ ಕುಕ್ಕರಲ್ಲಿ 1 ಆಲೂಗಡ್ಡೆ, 1 ಕ್ಯಾರೆಟ್ ಮತ್ತು ಸ್ವಲ್ಪ ಗ್ರೀನ್ ಪೀಸನ್ನು ಬೇಯಿಸಿ ಇಟ್ಟಿದ್ದೆ, ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಅದು ಒಳ್ಳೆಯ ಒಂದು ಸ್ವಲ್ಪ ಕುದಿ ಬರಬೇಕು ನೋಡಿ. ಸ್ವಲ್ಪ ನೀರನ್ನು ಸಹ ಇದಕ್ಕೆ ಸೇರಿಸಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಅದೇ ರೀತಿ ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 5 ನಿಮಿಷ ನಾವು ಇದನ್ನು ಬೇಯಿಸಬೇಕು. ಆ ತರಕಾರಿ ಮತ್ತು ನಾವು ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಬೆಂದು ಬರಲಿ. ಇವಾಗ 5 ನಿಮಿಷ ಆಯಿತು. ಮುಚ್ಚಳವನ್ನು ತೆಗೆದು ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪೌಡರ್ ಮತ್ತು ರುಬ್ಬಿಟ್ಟಿರುವ ಮಸಾಲೆಯನ್ನು ಸೇರಿಸಬೇಕು. ನಂದು ವಿಡಿಯೋ ಅದು ಸ್ಕಿಪ್ ಆಯಿತು, ಅದಕ್ಕೆ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಅರ್ಧ ಚಮಚ ಗರಂ ಮಸಾಲೆ ಪೌಡರ್ ಮತ್ತು ನಾವು ಫಸ್ಟಿಗೆ ರುಬ್ಬಿಟ್ಟಿದ್ದ ಆ ಮಸಾಲೆಯನ್ನು ಸಹ ಸೇರಿಸಿ ಇದೇ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಒಳ್ಳೆ ತಿಕ್ ಗ್ರೇವಿ ಆಗುತ್ತೆ. ಒಂದು 2 ನಿಮಿಷ ಕುದಿದ್ರೆ ನಮ್ಮದು ಸೂಪರಾಗಿರುವ ವೆಜಿಟೇಬಲ್ ಸಾಗು ರೆಡಿ ಆಯಿತು ನೋಡಿ. ಬಾಯಲ್ಲಿ ಬೆಣ್ಣೆ ಥರ ಕರಗುವಂತಹ ದೋಸೆ ಮತ್ತು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ವೆಜಿಟೇಬಲ್ ಸಾಗು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.